ನಮಸ್ಕಾರ ವೀಕ್ಷಕರೇ, ನಿಮ್ಮ ಪಬ್ಲಿಕ್ 10 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾಮರಾಜನಗರ ತಾಲೂಕಿನ ಅಡ್ಗುಳಿಪುರ ಗ್ರಾಮದ ಬಳಿ ಇರುವ ಸುವರ್ಣವತಿ ಜಲಾಶಯಕ್ಕೆ ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಹಾಗೂ ಕಾಡಾ ಅಧ್ಯಕ್ಷ ಪಿ. ಮರಿಸ್ವಾಮಿ ಸೇರಿದಂತೆ ಜನಪ್ರತಿನಿಧಿಗಳು ಆಗಮಿಸಿ ಗಂಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಣೆ ಮಾಡಿದರು. ಬಳಿಕ ಶಾಸಕ ಪುಟ್ಟರಂಗಶೆಟ್ಟಿ ಮಾತನಾಡಿ, ಪ್ರಸ್ತುತ ಉತ್ತಮ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವುದರಿಂದ ಜಲಾಶಯ ಭರ್ತಿಯಾಗಿದ್ದು 2450 ಅಡಿ ಸಾಮರ್ಥ್ಯ ಇದ್ದು ಪೂರ್ಣ ಪ್ರಮಾಣದಲ್ಲಿ ಜಲಾಶಯ ಭರ್ತಿಯಾಗಿದೆ ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನೀರಿಗೆ ಬರ ಆಗುವುದಿಲ್ಲ. ಜಲಾಶಯ ಗರಿಷ್ಠ ಮಟ್ಟವನ್ನು ತಲುಪಿದ್ದರಿಂದ ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುವುದು ಎಂದರು. ಇವತ್ತು ನಮ್ಮ ಸುವರ್ಣಾವತಿ ಪೂರ್ಣ ಪ್ರಮಾಣದಲ್ಲಿ ತುಂಬಿದ್ದು. ಇವತ್ತು ನಾನು ಮತ್ತು ನಮ್ಮ ಅಧ್ಯಕ್ಷರಾದ ಕಾಡಾ ಅಧ್ಯಕ್ಷರಾದ ಮಸ್ವಾಮಿಯವರು, ಗೋವಿಂದರಾಜವರು ಮತ್ತು ನಮ್ಮ ಸಿಬ್ಬಂದಿ ಅಂದರೆ ಶ್ರೀಕವರ್ಕ ಗೆ ಎಲ್ಲರೂ ಸೇರಿ ಒಟ್ಟಾಗಿ ಮತ್ತು ಈ ಭಾಗದ ನೀರು ಬಳಕೆದಾರ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿ ಎಲ್ಲರೂ ಸೇರಿ ನಾವು ಇವತ್ತು ಬಾಗಿನವನ್ನು ಅರ್ಪಣೆ ಮಾಡಿದ್ದೀವಿ. ಈ ಬಾರಿ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಡ್ಯಾಮ್ ಜಲಾಶಯ ಸುಮಾರು 2455 ಅಡಿ ಇದರ ಒಂದು ಪೂರ್ಣ ಕೆಪಾಸಿಟಿ. ಈ ಇಂದಿನ ಮಟ್ಟ 2454 ಅಂದರೆ ಪೂರ್ಣ ತುಂಬಿದೆ. ಕೆಳಗಡೆಗೂ ನೀರು ಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ಬಾಗಿನವನ್ನು ಅರ್ಪಣೆ ಮಾಡಿದ್ದೀವಿ. ವಿಶೇಷ ಅಂದರೆ ಇನ್ನು ಮುಂದೆ ಈ ಭಾಗದಲ್ಲಿ ಯಾವತ್ತೂ ನೀರಿಗೆ ಬರ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಅಂದರೆ ಕೆರೆಗಳು ಸುಮಾರು ನಮಗೆ ಒಂದು 20 ಕೆರೆ ಅಷ್ಟು ಬರ್ತಾವೆ ಇಲ್ಲಿ ಒಟ್ಟಾರೆ. ಮಲದೇವನಹಳ್ಳಿ ಕೆರೆ, ಪುಟ್ಟನಪುರಿ ಕೆರೆ, ಸರ್ಗಲ್ಮೂಳ ಕೆರೆ, ಕಾಗರೋಡಿ ಕೆರೆ, ಹೀಗೆ ಬಂಡಿಗೆರೆ, ಇವೆಲ್ಲ ಊರ್ದು ಕೆರೆ ಅಂತ ಒಂದು ಬರ್ತದೆ, ಚಿಕ್ಕಮೊಳ, ದೊಡ್ಡಮೊಳ, ಇವೆಲ್ಲವ. ಈ ಕೆರೆಗಳಿಗೆಲ್ಲ ನಾವು ಕಬಿನಿ ಜಲಾಶಯದಿಂದ ಲಿಫ್ಟ್